ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ವೆಯ್ಟೆಡ್ ಆವರೇಜ್ ಮೆಥಡ್ ನ ತಿಳಿಸ್ಕೊಡ್ತೀನಿ. ಸೊ ಪ್ರೀವಿಯಸ್ ಕ್ವೆಶನ್ ಅಲ್ಲಿ ಸಿಂಪಲ್ ಆವರೇಜ್ ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಇವಾಗ ವೆಯ್ಟೆಡ್ ಆವರೇಜ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸೇಮ್ ಕ್ವೆಶನ್ ಪೇಪರ್ ಕೂಡ ಕೇಳಿದ್ದಾರೆ. ವೆಯ್ಟೆಡ್ ಆವರೇಜ್ ಮೆಥಡ್ ಆಗಿರ್ಲಿ, ಸಿಂಪಲ್ ಆವರೇಜ್, ಫಿಫೋ ಲಿಫೋ ಯಾವ್ದಾದ್ರು ಆಗಿರ್ಲಿ, ಫಾರ್ಮ್ಯಾಟ್ ಒಂದೇ. ಸೊ ಫಸ್ಟ್ ಮೆಥಡ್ ಯಾವ್ದು ಅಂತ ತಿಳ್ಕೊಬೇಕು. ವೆಯ್ಟೆಡ್ ಆವರೇಜ್. ಸೊ ಡೇಟ್ ಆರ್ಡರ್ ವೈಸ್ ಆಗಿದೆಯಾ ಅಂತ ನೆಕ್ಸ್ಟ್ ನೋಡ್ಕೋಬೇಕು. ಜನವರಿ 1, 10, 15, 20th, 25th, 28th, 31st. ಸೊ ಡೇಟ್ ಕೂಡ ಆರ್ಡರ್ ವೈಸ್ ಆಗಿದೆ. ಸೊ ಈಗ ಫಸ್ಟ್ ನಿಮ್ಮ ಹತ್ರನು ಕೂಡ ಟ್ರಾನ್ಸಾಕ್ಷನ್ ಇರಬೇಕು ಅಂತ ಹೇಳ್ತಿದೆ ಸ್ಟೂಡೆಂಟ್ಸ್. ಅಂದ್ರೆ ಲೈಕ್ ಕ್ವೆಶನ್ ಇರಬೇಕು. ಡೇಟ್ ಫಸ್ಟ್ ಜನವರಿ ಏನಂತ ಕೊಟ್ಟಿದ್ದಾರೆ? ಪರ್ಚೇಸಸ್ ಅಂತ ಕೊಟ್ಟಿದ್ದಾರೆ. ಪರ್ಚೇಸಸ್ ಅಂದ್ರೆ ಡೈರೆಕ್ಟ್ ಆಗಿ ರೆಸಿಪ್ಟ್ಸ್ ಅಲ್ಲಿ ಬರ್ಕೋಬೇಕು. 500 ಇಂಟು 500 ಅದಾದ್ಮೇಲೆ 20, 500 ಇಂಟು 20 is 10,000. ಸೊ ಇದಾದ್ಮೇಲೆ ಬ್ಯಾಲೆನ್ಸ್ ಸಿಗ್ ಬರೋಣ. 500 ಅಮೌಂಟ್ ಬರ್ಕೋಣ. 500 ಮತ್ತೆ 20, 10,000. ವೆರಿ ಫಸ್ಟ್ ನೀವ್ ಹಿಂಗ್ ಮಾಡ್ಕೋತೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಡೇಟ್ ಬಂದು 10th ಜನವರಿ. 10th ಜನವರಿ ಏನಾಗಿದೆ? ಅಗೇನ್ ಪರ್ಚೇಸಸ್ ಆಗಿದೆ. 10th ಜನವರಿ ಅಗೇನ್ ವಾಟ್? ಪರ್ಚೇಸಸ್ ಆಗಿದೆ. ಸೊ ಈ ಪರ್ಚೇಸಸ್ ಅಂತಂದ್ರೆ ಎಷ್ಟು? 300, 24, 300 ಇಂಟು 24 is 7,200. ಸೊ ಈಗ ಬ್ಯಾಲೆನ್ಸ್ ಬರ್ಕೋಬೇಕಂದ್ರೆ ವೆರಿ ಇಂಪಾರ್ಟೆಂಟ್. ಪರ್ಚೇಸಸ್ ಅಂದ್ರೆ ಕ್ವಾಂಟಿಟಿನ ಆಡ್ ಮಾಡಬೇಕು. 500 ಪ್ಲಸ್ 300, 800. ರೇಟ್ ಹಾಗೆ ಬಿಟ್ಕೊಂಡಿರಿ. ಸೊ 10,000 ಪ್ಲಸ್ 7,200, 17,200. ಇವಾಗ ರೇಟ್ ಹೇಗ್ ಮಾಡೋದು ಅಂತಂದ್ರೆ 17,200 ಡಿವೈಡೆಡ್ ಬೈ 800 ಮಾಡ್ತು ಅಂತಂದ್ರೆ 21.50. 21.50. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಪರ್ಚೇಸಸ್ ಅಂದ್ರೆ ಕ್ವಾಂಟಿಟಿನ ಆಡ್ ಮಾಡ್ತೀರಾ. ಸೊ ಆಡ್ ಮಾಡಿದಾಗ ನಿಮ್ಗೆ ಹೇಗೆ ಲೈಕ್ 21.25 ಬಂತು ಅಂತ ಬೇಕಾದ್ರೆ ಇಲ್ಲೊಂದ್ಸಲಿ ಮಾಡ್ತೀನಿ ನೋಡಿ. 17,200 ಡಿವೈಡೆಡ್ ಬೈ 800. ಸರಿನಾ? ಸೊ ಇದು ಮಾಡ್ತು ಅಂತಂದ್ರೆ ನಿಮ್ಗೆ ಲೈಕ್ ವಾಟ್ ಇಸ್ ದಟ್ ರೇಟ್ ಸಿಗುತ್ತೆ. ಈಗ ನೆಕ್ಸ್ಟ್ ಡೇಟ್ ಯಾವ್ದಿದೆ? 15/1 ಇಶ್ಯೂಸ್ ಇದೆ. 15/1 ಇಶ್ಯೂಸ್ ಎಷ್ಟಿದೆ ಅಂದ್ರೆ ಬೇಕಾದ್ರೆ ಇಶ್ಯೂಸ್ ಇಲ್ಲೇ ಬರ್ಕೋಬಹುದು. ಇಶ್ಯೂಸ್ ಇಲ್ಲೇ ಬ್ರಾಕೆಟ್ ಅಲ್ಲಿ ಕೂಡ ನೀವು ಬರ್ಕೋಬಹುದು. ಎಷ್ಟು ಇಶ್ಯೂಸ್ ಇರೋದು? 700. ಸೊ 700 ಯೂನಿಟ್ಸ್ ಅಂತ ಬರ್ಕೋತೀರಾ. ಸೊ ಡೈರೆಕ್ಟ್ ಆಗಿ ಇಶ್ಯೂಸಿಗೆ ಬರ್ತೀರಾ. 700 ಬರ್ಕೋತೀರಾ. ರೇಟ್ ಯಾವುದು ಅಂತಂದ್ರೆ ಇಲ್ಲಿ ಪ್ರೀವಿಯಸ್ ಅಲ್ಲಿ ಏನ್ ರೇಟ್ ಇದೆ 21.25 ಅದನ್ನೇ ತಗೋಬೇಕು. ಸೊ 21.25 ವೆಯ್ಟೆಡ್ ಆವರೇಜ್. ವೆರಿ ವೆರಿ ಸಿಂಪಲ್. ಸೊ ಇವಾಗ 21.25 ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡ್ತು ಅಂತಾರೆ 15,050. ಸೊ ಇದು ಈಗ ಇಲ್ಲಿ ಬರ್ಕೋಬೇಕಂತಂದ್ರೆ ನಾವ್ ಏನ್ ಮಾಡೋಣ ಅಂತಂದ್ರೆ ಕ್ವಾಂಟಿಟಿನ ಮೈನಸ್ ಮಾಡ್ಬೇಕು. ಸೊ ಕ್ವಾಂಟಿಟಿನ ಮೈನಸ್ ಮಾಡೋದು ಹೇಗೆ ಅಂತಂದ್ರೆ 800 ಮೈನಸ್ 700, 100. ಸೊ ಅದಾದ್ಮೇಲೆ ಬ್ಯಾಲೆನ್ಸಿಂಗ್ ಬರ್ಕೊಂತೀರ. ಐ ಮೀನ್ ರೇಟ್ ಹಾಗೆ ಬಿಟ್ಟಿರ್ತೀರಾ. 17,200 ಮೈನಸ್ 15,050, 2,150. ಸೊ ಈಗ ರೇಟ್ ಹೇಗೆ ಅಂದ್ರೆ 2,150 ಡಿವೈಡೆಡ್ ಬೈ 100 ಮಾಡ್ತೀರಾ ಅಂದ್ರೆ 21.50. ಸೊ ಇದಾದ್ಮೇಲೆ ನೆಕ್ಸ್ಟ್ ಡೇಟ್ ಬಂದು 20th Jan ಏನಾಗಿದೆ? ಪರ್ಚೇಸಸ್ ಎಷ್ಟು ಪರ್ಚೇಸಸ್ ಆಗಿರೋದು? 428, 11,200. 428, 11,200. ಬ್ಯಾಲೆನ್ಸ್ ಬರ್ಕೋಬೇಕಂತಂದ್ರೆ ಪರ್ಚೇಸಸ್ ಅಂದ್ರೆ ಕ್ವಾಂಟಿಟಿನ ಆಡ್ ಮಾಡಿ. 100 ಪ್ಲಸ್ 400, 500. ರೇಟ್ ಹಾಗೆ ಬಿಟ್ಕೊಂಡಿರಿ. 2,150 ಪ್ಲಸ್ 11,200, 13,350. ಸೊ ಈಗ ರೇಟ್ ಹೇಗ್ ಮಾಡ್ತೀರಾ? 13,350 ಡಿವೈಡೆಡ್ ಬೈ 500 ಮಾಡ್ತೀರಾ ಅಂತಂದ್ರೆ 26.7. 26.7. ಸೊ ಇದಾದ್ಮೇಲೆ ನೆಕ್ಸ್ಟ್ ಡೇಟ್ ಬಂದು 25th Jan ಏನಾಗಿದೆ? ಇಶ್ಯೂಸ್ ಆಗಿದೆ. ಎಷ್ಟು ಯೂನಿಟ್ಸ್ ಇಶ್ಯೂಸ್ ಆಗಿದೆ? 300 ಯೂನಿಟ್ಸ್. 300 ಯೂನಿಟ್ಸ್ ಅಂತ ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೋತೀರಾ. 300 ರೇಟ್ ಪ್ರೀವಿಯಸ್ ಅಲ್ಲಿ ಏನಿದೆ ಇಶ್ಯೂ ಮಾಡ್ಬೇಕಂದ್ರೆ ಎಷ್ಟಿದೆ? ಪ್ರೀವಿಯಸ್ ಅಲ್ಲಿ 26.67 ಇಷ್ಟೇ.
ಅಲ್ಲ 26.7 ಬರ್ಕೋತೀರಾ, ಮಲ್ಟಿಪ್ಲೈ ಮಾಡ್ತೀರಾ 8010. ಸೊ ಈಗ ಇಲ್ಲಿ ಬ್ಯಾಲೆನ್ಸ್ ಬರ್ಕೋಬೇಕಂದ್ರೆ ಇಶ್ಯೂಸ್ ಅಂದ್ರೆ ಕ್ವಾಂಟಿಟಿನ ಮೈನಸ್ ಮಾಡಬೇಕು. 500 ಮೈನಸ್ 300 200. ರೇಟ್ ಹಾಗೆ ಬಿಟ್ಕೊಂಡಿರ್ತೀರಾ. 13,350 ಮೈನಸ್ 8010 5,340. ಇವಾಗ 5,340 ಡಿವೈಡೆಡ್ ಬೈ 200 ಮಾಡ್ತೀರಾ ಅಂದ್ರೆ 26.7. ಸೊ ಇದಾದ್ಮೇಲೆ ನೆಕ್ಸ್ಟ್ 28th ಜಾನ್ ಏನಾಗಿದೆ ಪರ್ಚೇಸಸ್. 28 ಜಾನ್ ಏನಾಗಿದೆ ಪರ್ಚೇಸಸ್. ಎಷ್ಟು ಪರ್ಚೇಸಸ್? 500. ಅಗೈನ್ ಇಟ್ ಇಸ್ 22. 500 into 22 11,000. ಸೊ ಈಗ ಬ್ಯಾಲೆನ್ಸ್ ಬರೋಣ. ಪರ್ಚೇಸಸ್ ಅಂದ್ರೆ ಕ್ವಾಂಟಿಟಿ ಆಟ್ 200 ಪ್ಲಸ್ 500 ಅಂದ್ರೆ 700. ರೇಟ್ ಹಾಗೆ ಬಿಟ್ಕೊಂಡಿರಿ. 11,000 ಪ್ಲಸ್ 5,340 ಅಂತಂದ್ರೆ 16,340. ರೇಟ್ ಹೇಗ್ ಮಾಡ್ತೀರಾ? 16,340 ಡಿವೈಡೆಡ್ ಬೈ 700 ಮಾಡ್ತೀರಾ ಅಂದ್ರೆ 23.34. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ 31st ಜಾನ್ ಅಗೇನ್ 31st ಜಾನ್ ಏನಾಗಿದೆ ಇಶ್ಯೂಸ್. ಎಷ್ಟು ಯೂನಿಟ್ಸ್ ಇಶ್ಯೂ ಆಗಿರೋಂಥದ್ದು? 31st ಜಾನ್ ಎಷ್ಟು ಯೂನಿಟ್ಸ್ ಇಶ್ಯೂ ಆಗಿದೆ? 200 ಯೂನಿಟ್ಸ್. 200 ಯೂನಿಟ್ಸ್ ಅಂತ ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೋತೀರಾ. 200 ರೇಟ್ ಪ್ರೀವಿಯಸ್ ಅಲ್ಲಿ ಏನಿದೆ ರೇಟು ಅದನ್ನೇ ಬರ್ಕೋಬೇಕಾಗಿದೆ. ಎಷ್ಟಿದೆ ರೇಟು? 23.34. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 4,668. ಸೊ ಬ್ಯಾಲೆನ್ಸ್ ಬರ್ಕೋಬೇಕಂದ್ರೆ ಕ್ವಾಂಟಿಟಿನ ಮೈನಸ್ ಮಾಡ್ಬೇಕಾಗುತ್ತೆ. ಸೊ 700 ಮೈನಸ್ 200 ಇಟ್ ಇಸ್ 500. ಸೊ ರೇಟ್ ಹಾಗೆ ಬಿಟ್ಟಿರಿ. 16,340 ಮೈನಸ್ 4,668 11,672. ಈಗ ರೇಟ್ ಹೇಗ್ ಬರ್ಕೋತೀರಾ? 11,672 ಡಿವೈಡೆಡ್ ಬೈ 500 ಮಾಡ್ತೀರಾ ಅಂದ್ರೆ 23.34. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ದೇರ್ ಫಾರ್ ಕ್ಲೋಸಿಂಗ್ ಸ್ಟಾಕ್ 500 ಯೂನಿಟ್ಸ್ ಅಟ್ rupees 11,672. ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ರೇಟ್ ನ ತಗೊಳಂಗಿಲ್ಲ, ಬರ್ಕೊಳಂಗೆ ಇಲ್ಲ. ಬ್ಯಾಲೆನ್ಸಸ್ ಅಲ್ಲಿ ವೆಯ್ಟೆಡ್ ಆವರೇಜ್ ಅಲ್ಲಿ ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಮಾಡ್ತೀರಾ ಅಂದ್ರೆ ರೇಟ್ ಸಿಗುತ್ತೆ. ಪರ್ಚೇಸಸ್ ಅಂದ್ರೆ ಕ್ವಾಂಟಿಟಿ ಆಡ್ ಅಮೌಂಟ್ ಆಡ್. ಇಶ್ಯೂಸ್ ಅಂದ್ರೆ ಕ್ವಾಂಟಿಟಿ ಮೈನಸ್ ಅಮೌಂಟ್ ನ ಮೈನಸ್ ಮಾಡ್ತೀರಾ ಸ್ಟೂಡೆಂಟ್ಸ್. ಸೊ ಇದು ವೆಯ್ಟೆಡ್ ಆವರೇಜ್ ನಿಮಗೆ ಮಾಡಿರೋದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಫಿಫೋ ಮತ್ತೆ ಲಿಫೋ ಕ್ವೆಶನ್ ಪೇಪರ್ದೇ ಮಾಡ್ತೀನಿ. ಸೊ ನೋಡ್ತಾ ಇರಿ ನನ್ನ ಚಾನೆಲ್ನ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.